ಭಾರತದ ಸೈನಿಕರು ದಾಳಿ ನಡೆಸಿದ್ದಾರೆ. ದೇಶದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಗಡಿಯಲ್ಲಿ ಹೈ ಅಲರ್ಟ್ ಇದ್ದು ರಾಜ್ಯದ ಸಮುದ್ರದಲ್ಲಿ ಕರಾವಳಿ ಕಾವಲು ಪಡೆಯ ಪೊಲೀಸರು ಕಣ್ಗಾವಲು ಇರಿಸಿದ್ದಾರೆ. ಪಾಪಿಗಳ ವಿರುದ್ಧ ಪ್ರತೀಕಾರ ಸಮರ. ಅರಬ್ಬಿ ಸಮುದ್ರದಲ್ಲಿ ಕರಾವಳಿ ಪಡೆ ಗಸ್ತು. ಪಹಲ್ಗಾಮ್ನಲ್ಲಿ ಹಿಂದೂಗಳ ರಕ್ತ ಹರಿಸಿದ ಪಾಕಿಸ್ತಾನಕ್ಕೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತಹ ಪೆಟ್ಟು ಕೊಟ್ಟಿದೆ. ಆದ್ರೂ ಪಾಖಂಡಿಗಳ ತಿರ್ಪೇಶೋಕಿ ಮಾತ್ರ ನಿಲ್ಲೋ ತರಹ ಕಾಣ್ತಿಲ್ಲ. ಆಗಾಗ ಕಾಲು ಕೆರೆದು ಜಗಳಕ್ಕೆ ನಿಲ್ಲೋದು ತನ್ನ ಆಜನ್ಮ ಹಕ್ಕು ಎನ್ನುವಂತೆ ಆಡ್ತಿದ್ದು ಪಾಪಿಗಳ ಹುಟ್ಟಡಗಿಸಲು ಭರತ ಭೂಮಿ ಸರ್ವಸನ್ನದ್ಧವಾಗಿದೆ. ಮಧ್ಯರಾತ್ರಿ ಭಾರತ ಕೊಟ್ಟ ಏರ್ ಸ್ಟ್ರೈಕ್ ಶಾಕ್ಗೆ ಪಾಕ್ ಕಕ್ಕಾಬಿಕ್ಕಿಯಾಗಿದೆ. ಇದರ ಮಧ್ಯೆ ಭಾರತದ ವಿರುದ್ಧ ಸೇಡು ತೀರಿಸುವ ಮಾತನಾಡಿದೆ. ಈ ಹಿನ್ನೆಲೆ ದೇಶದ ಭೂಗಡಿಗಳಲ್ಲಿ ಅಷ್ಟೇ ಅಲ್ಲದೆ ಜಲಮಾರ್ಗದಲ್ಲಿಯೂ ಕಟ್ಟೆಚ್ಚರ ವಹಿಸಲಾಗಿದೆ. ಭಾರತದ ಗಡಿ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಆಗಿರುವಂಥದ್ದು, ಜೊತೆಗೆ ಅರಬ್ಬಿ ಸಮುದ್ರದಲ್ಲೂ ಕೂಡ ಗಸ್ತು ತಿರುಗ್ತಾ ಇರುವಂಥದ್ದು ಕರಾವಳಿ ಕಾವಲು ಪಡೆಯ ಪೊಲೀಸರು. ಅಂದರೆ ಅರಬ್ಬಿ ಸಮುದ್ರದ ಸುತ್ತಲೂ ಅಂದರೆ ರಾಜ್ಯದ ಕರಾವಳಿಗಳಲ್ಲಿ ಈಗಾಗಲೇ ಕರಾವಳಿ ಕಾವಲು ಪಡೆಯ ಪೊಲೀಸರು ಗಸ್ತುವನ್ನು ಹೆಚ್ಚಿಸಿರುವಂಥದ್ದು, ಹೈ ಅಲರ್ಟ್ ಆಗಿರುವಂಥದ್ದು. ಕರಾವಳಿ ಕಾವಲು ಪಡೆಯ ಪೊಲೀಸರು ಅರಬ್ಬಿ ಸಮುದ್ರದಲ್ಲಿ ತೀವ್ರ ನಿಗಾ ಇಟ್ಟಿದ್ದಾರೆ. ಮೀನುಗಾರಿಕಾ ಬೋಟ್, ಮೀನುಗಾರರ ದಾಖಲೆ ಸಮೇತ ಪರಿಶೀಲನೆ ಮಾಡುತ್ತಿದ್ದಾರೆ. ಅನುಮಾನಾಸ್ಪದ ಬೋಟ್ಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಕರಾವಳಿ ತೀರ ಏನಿದೆ ಇಲ್ಲಿ ಕರಾವಳಿ ಕಾವಲು ಪಡೆಯ ಪೊಲೀಸರು ಗಸ್ತುವನ್ನು ಹೆಚ್ಚಿಸಿರುವಂಥದ್ದು, ಗಸ್ತು ತಿರುಗ್ತಾ ಹೈ ಅಲರ್ಟ್ ಆಗಿರುವಂಥದ್ದು ಮತ್ತು ಅನುಮಾನಾಸ್ಪದ ಬೋಟುಗಳು ಕಂಡು ಬಂದರೆ ಅವುಗಳನ್ನು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅವುಗಳ ದಾಖಲೆ ಪತ್ರ ಪರಿಶೀಲನೆ ಆಗಿರುವುದು, ಜೊತೆಗೆ ಅದರಲ್ಲಿದ್ದಂತಹ ಮೀನುಗಾರರ ವೈಯಕ್ತಿಕ ದಾಖಲೆಗಳ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಕರಾವಳಿ ಲಕ್ಷದ್ವೀಪ ಮಾರ್ಗದಲ್ಲಿ ಪಾತಕಿಗಳು ಒಳಗೆ ನುಗ್ಗುವ ಸಾಧ್ಯತೆಗಳಿವೆ. ಹೀಗಾಗಿ ಪಾಕಿಸ್ತಾನದ ಕ್ರಿಮಿಗಳು ಒಳನುಗ್ಗದಂತೆ ತಡೆಯಲು ಕರಾವಳಿ ಕಾವಲು ಪಡೆ ಸನ್ನದ್ಧವಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಭಾರತದ ಸೈನಿಕರು ದಾಳಿ ನಡೆಸಿದ್ದಾರೆ. ದೇಶದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಗಡಿಯಲ್ಲಿ ಹೈ ಅಲರ್ಟ್ ಇದ್ದು ರಾಜ್ಯದ ಸಮುದ್ರದಲ್ಲಿ ಕರಾವಳಿ ಕಾವಲು ಪಡೆಯ ಪೊಲೀಸರು ಕಣ್ಗಾವಲು ಇರಿಸಿದ್ದಾರೆ. ಪಾಪಿಗಳ ವಿರುದ್ಧ ಪ್ರತೀಕಾರ ಸಮರ. ಅರಬ್ಬಿ ಸಮುದ್ರದಲ್ಲಿ ಕರಾವಳಿ ಪಡೆ ಗಸ್ತು. ಪಹಲ್ಗಾಮ್ನಲ್ಲಿ ಹಿಂದೂಗಳ ರಕ್ತ ಹರಿಸಿದ ಪಾಕಿಸ್ತಾನಕ್ಕೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತಹ ಪೆಟ್ಟು ಕೊಟ್ಟಿದೆ. ಆದ್ರೂ ಪಾಖಂಡಿಗಳ ತಿರ್ಪೇಶೋಕಿ ಮಾತ್ರ ನಿಲ್ಲೋ ತರಹ ಕಾಣ್ತಿಲ್ಲ. ಆಗಾಗ ಕಾಲು ಕೆರೆದು ಜಗಳಕ್ಕೆ ನಿಲ್ಲೋದು ತನ್ನ ಆಜನ್ಮ ಹಕ್ಕು ಎನ್ನುವಂತೆ ಆಡ್ತಿದ್ದು ಪಾಪಿಗಳ ಹುಟ್ಟಡಗಿಸಲು ಭರತ ಭೂಮಿ ಸರ್ವಸನ್ನದ್ಧವಾಗಿದೆ. ಮಧ್ಯರಾತ್ರಿ ಭಾರತ ಕೊಟ್ಟ ಏರ್ ಸ್ಟ್ರೈಕ್ ಶಾಕ್ಗೆ ಪಾಕ್ ಕಕ್ಕಾಬಿಕ್ಕಿಯಾಗಿದೆ. ಇದರ ಮಧ್ಯೆ ಭಾರತದ ವಿರುದ್ಧ ಸೇಡು ತೀರಿಸುವ ಮಾತನಾಡಿದೆ. ಈ ಹಿನ್ನೆಲೆ ದೇಶದ ಭೂಗಡಿಗಳಲ್ಲಿ ಅಷ್ಟೇ ಅಲ್ಲದೆ ಜಲಮಾರ್ಗದಲ್ಲಿಯೂ ಕಟ್ಟೆಚ್ಚರ ವಹಿಸಲಾಗಿದೆ. ಭಾರತದ ಗಡಿ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಆಗಿರುವಂಥದ್ದು, ಜೊತೆಗೆ ಅರಬ್ಬಿ ಸಮುದ್ರದಲ್ಲೂ ಕೂಡ ಗಸ್ತು ತಿರುಗ್ತಾ ಇರುವಂಥದ್ದು ಕರಾವಳಿ ಕಾವಲು ಪಡೆಯ ಪೊಲೀಸರು. ಅಂದರೆ ಅರಬ್ಬಿ ಸಮುದ್ರದ ಸುತ್ತಲೂ ಅಂದರೆ ರಾಜ್ಯದ ಕರಾವಳಿಗಳಲ್ಲಿ ಈಗಾಗಲೇ ಕರಾವಳಿ ಕಾವಲು ಪಡೆಯ ಪೊಲೀಸರು ಗಸ್ತುವನ್ನು ಹೆಚ್ಚಿಸಿರುವಂಥದ್ದು, ಹೈ ಅಲರ್ಟ್ ಆಗಿರುವಂಥದ್ದು. ಕರಾವಳಿ ಕಾವಲು ಪಡೆಯ ಪೊಲೀಸರು ಅರಬ್ಬಿ ಸಮುದ್ರದಲ್ಲಿ ತೀವ್ರ ನಿಗಾ ಇಟ್ಟಿದ್ದಾರೆ. ಮೀನುಗಾರಿಕಾ ಬೋಟ್, ಮೀನುಗಾರರ ದಾಖಲೆ ಸಮೇತ ಪರಿಶೀಲನೆ ಮಾಡುತ್ತಿದ್ದಾರೆ. ಅನುಮಾನಾಸ್ಪದ ಬೋಟ್ಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಕರಾವಳಿ ತೀರ ಏನಿದೆ ಇಲ್ಲಿ ಕರಾವಳಿ ಕಾವಲು ಪಡೆಯ ಪೊಲೀಸರು ಗಸ್ತುವನ್ನು ಹೆಚ್ಚಿಸಿರುವಂಥದ್ದು, ಗಸ್ತು ತಿರುಗ್ತಾ ಹೈ ಅಲರ್ಟ್ ಆಗಿರುವಂಥದ್ದು ಮತ್ತು ಅನುಮಾನಾಸ್ಪದ ಬೋಟುಗಳು ಕಂಡು ಬಂದರೆ ಅವುಗಳನ್ನು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅವುಗಳ ದಾಖಲೆ ಪತ್ರ ಪರಿಶೀಲನೆ ಆಗಿರುವುದು, ಜೊತೆಗೆ ಅದರಲ್ಲಿದ್ದಂತಹ ಮೀನುಗಾರರ ವೈಯಕ್ತಿಕ ದಾಖಲೆಗಳ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಕರಾವಳಿ ಲಕ್ಷದ್ವೀಪ ಮಾರ್ಗದಲ್ಲಿ ಪಾತಕಿಗಳು ಒಳಗೆ ನುಗ್ಗುವ ಸಾಧ್ಯತೆಗಳಿವೆ. ಹೀಗಾಗಿ ಪಾಕಿಸ್ತಾನದ ಕ್ರಿಮಿಗಳು ಒಳನುಗ್ಗದಂತೆ ತಡೆಯಲು ಕರಾವಳಿ ಕಾವಲು ಪಡೆ ಸನ್ನದ್ಧವಾಗಿದೆ.
ಕ್ಯಾಮರಾ ಪರ್ಸನ್ ದಿವಾಕರ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಭಾರತದ ಸೈನಿಕರು ದಾಳಿ ನಡೆಸಿದ್ದಾರೆ. ದೇಶದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಗಡಿಯಲ್ಲಿ ಹೈ ಅಲರ್ಟ್ ಇದ್ದು ರಾಜ್ಯದ ಸಮುದ್ರದಲ್ಲಿ ಕರಾವಳಿ ಕಾವಲು ಪಡೆಯ ಪೊಲೀಸರು ಕಣ್ಗಾವಲು ಇರಿಸಿದ್ದಾರೆ. ಪಾಪಿಗಳ ವಿರುದ್ಧ ಪ್ರತೀಕಾರ ಸಮರ. ಅರಬ್ಬಿ ಸಮುದ್ರದಲ್ಲಿ ಕರಾವಳಿ ಪಡೆ ಗಸ್ತು. ಪಹಲ್ಗಾಮ್ನಲ್ಲಿ ಹಿಂದೂಗಳ ರಕ್ತ ಹರಿಸಿದ ಪಾಕಿಸ್ತಾನಕ್ಕೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತಹ ಪೆಟ್ಟು ಕೊಟ್ಟಿದೆ. ಆದ್ರೂ ಪಾಖಂಡಿಗಳ ತಿರ್ಪೇಶೋಕಿ ಮಾತ್ರ ನಿಲ್ಲೋ ತರಹ ಕಾಣ್ತಿಲ್ಲ. ಆಗಾಗ ಕಾಲು ಕೆರೆದು ಜಗಳಕ್ಕೆ ನಿಲ್ಲೋದು ತನ್ನ ಆಜನ್ಮ ಹಕ್ಕು ಎನ್ನುವಂತೆ ಆಡ್ತಿದ್ದು ಪಾಪಿಗಳ ಹುಟ್ಟಡಗಿಸಲು ಭರತ ಭೂಮಿ ಸರ್ವಸನ್ನದ್ಧವಾಗಿದೆ. ಮಧ್ಯರಾತ್ರಿ ಭಾರತ ಕೊಟ್ಟ ಏರ್ ಸ್ಟ್ರೈಕ್ ಶಾಕ್ಗೆ ಪಾಕ್ ಕಕ್ಕಾಬಿಕ್ಕಿಯಾಗಿದೆ. ಇದರ ಮಧ್ಯೆ ಭಾರತದ ವಿರುದ್ಧ ಸೇಡು ತೀರಿಸುವ ಮಾತನಾಡಿದೆ. ಈ ಹಿನ್ನೆಲೆ ದೇಶದ ಭೂಗಡಿಗಳಲ್ಲಿ ಅಷ್ಟೇ ಅಲ್ಲದೆ ಜಲಮಾರ್ಗದಲ್ಲಿಯೂ ಕಟ್ಟೆಚ್ಚರ ವಹಿಸಲಾಗಿದೆ. ಭಾರತದ ಗಡಿ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಆಗಿರುವಂಥದ್ದು, ಜೊತೆಗೆ ಅರಬ್ಬಿ ಸಮುದ್ರದಲ್ಲೂ ಕೂಡ ಗಸ್ತು ತಿರುಗ್ತಾ ಇರುವಂಥದ್ದು ಕರಾವಳಿ ಕಾವಲು ಪಡೆಯ ಪೊಲೀಸರು. ಅಂದರೆ ಅರಬ್ಬಿ ಸಮುದ್ರದ ಸುತ್ತಲೂ ಅಂದರೆ ರಾಜ್ಯದ ಕರಾವಳಿಗಳಲ್ಲಿ ಈಗಾಗಲೇ ಕರಾವಳಿ ಕಾವಲು ಪಡೆಯ ಪೊಲೀಸರು ಗಸ್ತುವನ್ನು ಹೆಚ್ಚಿಸಿರುವಂಥದ್ದು, ಹೈ ಅಲರ್ಟ್ ಆಗಿರುವಂಥದ್ದು. ಕರಾವಳಿ ಕಾವಲು ಪಡೆಯ ಪೊಲೀಸರು ಅರಬ್ಬಿ ಸಮುದ್ರದಲ್ಲಿ ತೀವ್ರ ನಿಗಾ ಇಟ್ಟಿದ್ದಾರೆ. ಮೀನುಗಾರಿಕಾ ಬೋಟ್, ಮೀನುಗಾರರ ದಾಖಲೆ ಸಮೇತ ಪರಿಶೀಲನೆ ಮಾಡುತ್ತಿದ್ದಾರೆ. ಅನುಮಾನಾಸ್ಪದ ಬೋಟ್ಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಕರಾವಳಿ ತೀರ ಏನಿದೆ ಇಲ್ಲಿ ಕರಾವಳಿ ಕಾವಲು ಪಡೆಯ ಪೊಲೀಸರು ಗಸ್ತುವನ್ನು ಹೆಚ್ಚಿಸಿರುವಂಥದ್ದು, ಗಸ್ತು ತಿರುಗ್ತಾ ಹೈ ಅಲರ್ಟ್ ಆಗಿರುವಂಥದ್ದು ಮತ್ತು ಅನುಮಾನಾಸ್ಪದ ಬೋಟುಗಳು ಕಂಡು ಬಂದರೆ ಅವುಗಳನ್ನು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅವುಗಳ ದಾಖಲೆ ಪತ್ರ ಪರಿಶೀಲನೆ ಆಗಿರುವುದು, ಜೊತೆಗೆ ಅದರಲ್ಲಿದ್ದಂತಹ ಮೀನುಗಾರರ ವೈಯಕ್ತಿಕ ದಾಖಲೆಗಳ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಕರಾವಳಿ ಲಕ್ಷದ್ವೀಪ ಮಾರ್ಗದಲ್ಲಿ ಪಾತಕಿಗಳು ಒಳಗೆ ನುಗ್ಗುವ ಸಾಧ್ಯತೆಗಳಿವೆ. ಹೀಗಾಗಿ ಪಾಕಿಸ್ತಾನದ ಕ್ರಿಮಿಗಳು ಒಳನುಗ್ಗದಂತೆ ತಡೆಯಲು ಕರಾವಳಿ ಕಾವಲು ಪಡೆ ಸನ್ನದ್ಧವಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್. ಭಾರತದ ಸೈನಿಕರು ದಾಳಿ ನಡೆಸಿದ್ದಾರೆ. ದೇಶದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಗಡಿಯಲ್ಲಿ ಹೈ ಅಲರ್ಟ್ ಇದ್ದು ರಾಜ್ಯದ ಸಮುದ್ರದಲ್ಲಿ ಕರಾವಳಿ ಕಾವಲು ಪಡೆಯ ಪೊಲೀಸರು ಕಣ್ಗಾವಲು ಇರಿಸಿದ್ದಾರೆ. ಪಾಪಿಗಳ ವಿರುದ್ಧ ಪ್ರತೀಕಾರ ಸಮರ. ಅರಬ್ಬಿ ಸಮುದ್ರದಲ್ಲಿ ಕರಾವಳಿ ಪಡೆ ಗಸ್ತು. ಪಹಲ್ಗಾಮ್ನಲ್ಲಿ ಹಿಂದೂಗಳ ರಕ್ತ ಹರಿಸಿದ ಪಾಕಿಸ್ತಾನಕ್ಕೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತಹ ಪೆಟ್ಟು ಕೊಟ್ಟಿದೆ. ಆದ್ರೂ ಪಾಖಂಡಿಗಳ ತಿರ್ಪೇಶೋಕಿ ಮಾತ್ರ ನಿಲ್ಲೋ ತರಹ ಕಾಣ್ತಿಲ್ಲ. ಆಗಾಗ ಕಾಲು ಕೆರೆದು ಜಗಳಕ್ಕೆ ನಿಲ್ಲೋದು ತನ್ನ ಆಜನ್ಮ ಹಕ್ಕು ಎನ್ನುವಂತೆ ಆಡ್ತಿದ್ದು ಪಾಪಿಗಳ ಹುಟ್ಟಡಗಿಸಲು ಭರತ ಭೂಮಿ ಸರ್ವಸನ್ನದ್ಧವಾಗಿದೆ. ಮಧ್ಯರಾತ್ರಿ ಭಾರತ ಕೊಟ್ಟ ಏರ್ ಸ್ಟ್ರೈಕ್ ಶಾಕ್ಗೆ ಪಾಕ್ ಕಕ್ಕಾಬಿಕ್ಕಿಯಾಗಿದೆ. ಇದರ ಮಧ್ಯೆ ಭಾರತದ ವಿರುದ್ಧ ಸೇಡು ತೀರಿಸುವ ಮಾತನಾಡಿದೆ. ಈ ಹಿನ್ನೆಲೆ ದೇಶದ ಭೂಗಡಿಗಳಲ್ಲಿ ಅಷ್ಟೇ ಅಲ್ಲದೆ ಜಲಮಾರ್ಗದಲ್ಲಿಯೂ ಕಟ್ಟೆಚ್ಚರ ವಹಿಸಲಾಗಿದೆ. ಭಾರತದ ಗಡಿ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಆಗಿರುವಂಥದ್ದು, ಜೊತೆಗೆ ಅರಬ್ಬಿ ಸಮುದ್ರದಲ್ಲೂ ಕೂಡ ಗಸ್ತು ತಿರುಗ್ತಾ ಇರುವಂಥದ್ದು ಕರಾವಳಿ ಕಾವಲು ಪಡೆಯ ಪೊಲೀಸರು. ಅಂದರೆ ಅರಬ್ಬಿ ಸಮುದ್ರದ ಸುತ್ತಲೂ ಅಂದರೆ ರಾಜ್ಯದ ಕರಾವಳಿಗಳಲ್ಲಿ ಈಗಾಗಲೇ ಕರಾವಳಿ ಕಾವಲು ಪಡೆಯ ಪೊಲೀಸರು ಗಸ್ತುವನ್ನು ಹೆಚ್ಚಿಸಿರುವಂಥದ್ದು, ಹೈ ಅಲರ್ಟ್ ಆಗಿರುವಂಥದ್ದು. ಕರಾವಳಿ ಕಾವಲು ಪಡೆಯ ಪೊಲೀಸರು ಅರಬ್ಬಿ ಸಮುದ್ರದಲ್ಲಿ ತೀವ್ರ ನಿಗಾ ಇಟ್ಟಿದ್ದಾರೆ. ಮೀನುಗಾರಿಕಾ ಬೋಟ್, ಮೀನುಗಾರರ ದಾಖಲೆ ಸಮೇತ ಪರಿಶೀಲನೆ ಮಾಡುತ್ತಿದ್ದಾರೆ. ಅನುಮಾನಾಸ್ಪದ ಬೋಟ್ಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಕರಾವಳಿ ತೀರ ಏನಿದೆ ಇಲ್ಲಿ ಕರಾವಳಿ ಕಾವಲು ಪಡೆಯ ಪೊಲೀಸರು ಗಸ್ತುವನ್ನು ಹೆಚ್ಚಿಸಿರುವಂಥದ್ದು, ಗಸ್ತು ತಿರುಗ್ತಾ ಹೈ ಅಲರ್ಟ್ ಆಗಿರುವಂಥದ್ದು ಮತ್ತು ಅನುಮಾನಾಸ್ಪದ ಬೋಟುಗಳು ಕಂಡು ಬಂದರೆ ಅವುಗಳನ್ನು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು.